ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಜುಲೈ 27ರ ದಿನದ ಈ ಕ್ಷಣದ ಸುದ್ದಿಗಳು. ರಷ್ಯಾದ ರೋಸ್ಟೋವ್ ಆನ್ ಡಾನ್ ಮೇಲೆ ಉಕ್ರೇನ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಷ್ಯಾ ರಕ್ಷಣಾ ಸಚಿವಾಲಯ ಉಕ್ರೇನ್ನ ಮೈಕೋಲಾಯ್ವ್ ಬಂದರಿನಲ್ಲಿ ಮಿಲಿಟರಿ ಸರಕುಗಳನ್ನು ಹೊತ್ತಿದ್ದ 2 ನೌಕೆಗಳ ಮೇಲೆ ರಷ್ಯಾದ ಪಡೆಗಳು ದಾಳಿ ನಡೆಸಿವೆ ಎಂದು ರಿಯಾ ವರದಿ ಮಾಡಿದೆ. ಶಾಂತಿ ಮತ್ತು ಯುದ್ಧದ ಸಮಯವನ್ನು ನಿರ್ಧರಿಸಲು ಅಮೆರಿಕಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ರಷ್ಯಾದ ರೋಸ್ಟೋವ್ ಪ್ರದೇಶದಲ್ಲಿರುವ ರಫ್ತು ಟರ್ಮಿನಲ್, ಯಾರಾಸ್ಲೋವ್ ಪ್ರದೇಶದಲ್ಲಿರುವ ತೈಲ ಸೌಲಭ್ಯಗಳು ಮತ್ತು ಉಡ್ಮುರ್ಟಿಯ ಮೇಲೂ ಉಕ್ರೇನ್ ದಾಳಿ ನಡೆಸಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಬಗಾಯ್ ಅಮೆರಿಕ ಇರಾನ್ ಯುದ್ಧದಲ್ಲಿ ಕೆಲವು ಗಲ್ಫ್ ಪ್ರದೇಶಗಳು ಭಾಗಿಯಾಗಿವೆ ಎಂದು ಆರೋಪಿಸಿದ್ದಾರೆ. ಹರ್ಮುಜ್ ಜಲಸಂಧಿ ಮಾತುಕತೆ ಪ್ರಕಾರ ಹರ್ಮುಜ್ ಜಲಸಂಧಿಯ ನಿರ್ವಹಣೆ ಕುರಿತು ಇರಾನ್ ಮತ್ತು ಒಮಾನ್ ನಡುವಿನ ಮಾತುಕತೆಗಳು ಸಕಾರಾತ್ಮಕವಾಗಿವೆ ಎಂದು ಬಗಾಯ್ ತಿಳಿಸಿದ್ದಾರೆ. ಹರ್ಮುಜ್ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ, ಜಲಸಂಧಿಯು ಇನ್ನೂ ಮುಚ್ಚಲ್ಪಟ್ಟಿದೆ ಎಂದು ಬಗಾಯ್ ಅವರು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಕುರಿತು ಒಮಾನ್ ಜೊತೆಗಿನ ಮಾತುಕತೆಗಳು ಮುಂದುವರಿಯಲಿವೆ ಎಂದು ಈ ಮೂಲಕ ತಿಳಿಸಿದ್ದಾರೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆ ಇಲ್ಲ. ಅಮೆರಿಕದೊಂದಿಗೆ ಮಾತುಕತೆಯನ್ನು ಪುನರಾರಂಭಿಸಲು ಇರಾನ್ ಯಾವುದೇ ಮನವಿ ಮಾಡಿಲ್ಲ. ಇದು ನಮ್ಮ ಜೀನ್ನಲ್ಲೇ ಇಲ್ಲ, DNA ಇಲ್ಲ ಎಂದು ಬಗಾಯ್ ಹೇಳಿದ್ದಾರೆ. ಮಧ್ಯವರ್ತಿಗಳ ಮೂಲಕ ಸಂದೇಶ. ಮಧ್ಯವರ್ತಿಗಳು ಅಮೆರಿಕದಿಂದ ನಮಗೆ ಸಂದೇಶವನ್ನು ರವಾನಿಸುತ್ತಿದ್ದಾರೆ, ಆದರೆ ಪ್ರಸ್ತುತ ನಾವು ವಾಷಿಂಗ್ಟನ್ನೊಂದಿಗೆ ನೇರ ಮಾತುಕತೆ ನಡೆಸುತ್ತಿಲ್ಲ. ಇನ್ನು IDF ಕಾರ್ಯಾಚರಣೆ. ಜಾರ್ಡನ್ ಗಡಿಯಲ್ಲಿ ಇಸ್ರೇಲ್ ರಕ್ಷಣಾ ಪಡೆ 2 ಮಾನವರಹಿತ ವಿಮಾನಗಳನ್ನು UAV ತಡೆದು ನಾಶಪಡಿಸಿವೆ ಎಂದು IDF ತಿಳಿಸಿದೆ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ಮಹಿವೀರ್ KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.